ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಮಮತಾ. ಸೈನಸ್ ಪ್ರಾಬ್ಲಮ್ ತುಂಬಾ ಜನರನ್ನ ಕಾಡ್ತಾ ಇರುತ್ತೆ. ಅದರಲ್ಲೂ ಮಳೆಗಾಲ ಚಳಿಗಾಲ ಶುರುವಾಯಿತು ಅಂದ್ರೆ ಯಾವಾಗ್ಲೂ ಇವ್ರಿಗೆ ಈ ಸಮಸ್ಯೆ ತುಂಬಾನೇ ಕಾಡುತ್ತೆ ಅಂತಾನೆ ಹೇಳ್ಬಹುದು. ನಿಮ್ಗೂ ಏನಾದ್ರೂ ಈ ರೀತಿಯ ಸಮಸ್ಯೆ ಇದ್ರೆ, ನಿಮ್ಗೂ ಸೈನಸ್ ಇನ್ಫೆಕ್ಷನ್ ಆಗ್ತಾ ಇದ್ರೆ, ಅದರಿಂದ ನೀವು ತುಂಬಾ ಕಷ್ಟ ಪಡ್ತಾ ಇದ್ರೆ, ನಾನು ಇವತ್ತು ತಿಳಿಸುವಂತ ಈ ಸಿಂಪಲ್ ಮಸಾಜ್ ನ ಮಾಡಿ ಈ ಸಮಸ್ಯೆ ನೈಸರ್ಗಿಕವಾಗಿ ಗುಣ ಆಗ್ಬಿಡುತ್ತೆ. ತಕ್ಷಣಕ್ಕೆ ಇನ್ಸ್ಟೆಂಟ್ ಆಗಿ ನಿಮ್ಗೆ ರಿಲೀಫ್ ಅನ್ಸುತ್ತೆ ಸ್ನೇಹಿತರೆ. ಜಸ್ಟ್ 2 ನಿಮಿಷ ಫ್ರೀ ಮಾಡ್ಕೊಂಡು ಇದನ್ನ ಟ್ರೈ ಮಾಡಿ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ನೀವು ಮಾತ್ರೆ ತಗೊಂಡ್ರು ಅಷ್ಟು ಒಂದು ರಿಲೀಫ್ ಸಿಕ್ಕಿರೋದಿಲ್ಲ, ಅಷ್ಟು ರಿಲೀಫ್ ಸಿಗುತ್ತೆ. ಟ್ರೈ ಮಾಡಿ, ಖಂಡಿತ ರಿಸಲ್ಟ್ ಸಿಗುತ್ತೆ. ಹೇಗೆ ಮಸಾಜ್ ಮಾಡೋದು ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ, ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ರಿಸಲ್ಟ್ ಏನ್ ಸಿಕ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಆರಾಮ್ ಹೋಗಿ ನಿಂತ್ಕೊಂಡು ಕೂತ್ಕೊಂಡು ಈ ಎಕ್ಸಸೈಸ್ ನ, ಈ ಮಸಾಜ್ ಅನ್ನ ಮಾಡಬಹುದು. ನೋಡಿ, ಮೊದಲನೇದಾಗಿ ನಿಮ್ಮ 2 ಕೈಗಳನ್ನ ಈ ರೀತಿ ರಬ್ ಮಾಡಿಕೊಂಡು ನಿಮ್ಮ ಈ ಹಣೆಯ ಸೈಡ್ ಅನ್ನ ಈ ರೀತಿ ಕೆಳಮುಖವಾಗಿ ಸ್ವಲ್ಪ ಪ್ರೆಷರ್ ಕೊಟ್ಟು, ಇಲ್ಲಿಂದ ತಲೆಯ ಈ ಮೇಲ್ಭಾಗದಿಂದ ಈ ರೀತಿ ಪ್ರೆಷರ್ ಕೊಟ್ಟು ಈ ರೀತಿ ಮಸಾಜ್ ಮಾಡ್ಕೋಬೇಕು. ಹೀಗೆ, ಯಾಕೆಂದ್ರೆ ಇಲ್ಲೆಲ್ಲ ಪೇನ್ ಇರುತ್ತೆ. ತುಂಬಾ ಜನಕ್ಕೆ ಇಲ್ಲಿವರೆಗೂ ತುಂಬಾನೇ ಪೇನ್ ಇರುತ್ತೆ, ಸೈಡ್ಸ್ ಎಲ್ಲ ನೋವಾಗ್ತಿರುತ್ತೆ. ಅದಕ್ಕೆ ಪ್ರೆಷರ್ ಕೊಟ್ಟು ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ಒಂದು 10 ಬಾರಿ ಮಾಡಿ. ನಂತರ ನೋಡಿ, ಈ ರೀತಿ ನಿಮ್ಮ ಹಣೆಯ ಮಧ್ಯಭಾಗ ಅಂದ್ರೆ ಇಲ್ಲಿ ತುಂಬಾ ನೋವ್ತಿರುತ್ತೆ, ಜಾಸ್ತಿ ಇಲ್ಲಿ ಪೇನ್ ಇರುತ್ತೆ. ಈ ಸೈಡ್ ಇರ್ಬೋದು ಅಥವಾ ಈ ಸೈಡ್ ಇರ್ಬೋದು, ಅಥವಾ 2 ಸೈಡು ಕೂಡ ಕೆಲವ್ರಿಗೆ ಇರುತ್ತೆ. ನೋಡಿ, ಈ 2 ಸೈಡು ಕವರ್ ಆಗಬೇಕು. ಹಣೆಯ ಈ ಮಧ್ಯಭಾಗವನ್ನು ಕೂಡ ಕವರ್ ಆಗಬೇಕು. ಆ ರೀತಿ ಈ ರೀತಿ ಮಸಾಜ್ ಮಾಡಿ, ಪ್ರೆಷರ್ ಕೊಟ್ಟು ಮಾಡಿ. ನೀವು ಹೀಗೆ, ನಾನು ಸಿಂಪಲ್ ಆಗಿ ಮಾಡ್ತಿದ್ದೀನಿ, ನೀವು ಇನ್ನೂ ಸ್ವಲ್ಪ ಪ್ರೆಷರ್ ಕೊಟ್ಟು ಮಾಡಬೇಕು. ನೋಡಿ, ಹೀಗೆ. ನಂತರ ನಿಮ್ಮ 2 ಕಣ್ಣುಗಳನ್ನ ಈ ರೀತಿ ಕ್ಲೋಸ್ ಮಾಡಿಕೊಂಡು ನೋಡಿ, ಈ ಭಾಗಕ್ಕೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಬೀಳಬೇಕು, ಮತ್ತೆ ಇಲ್ಲಿಗೆ ಪ್ರೆಷರ್ ಬೀಳಬೇಕು. ನೋಡಿ, ಹೀಗೆ ಹೀಗೆ ಮಸಾಜ್ ಮಾಡಿ ಸೈಡಿಗೆ. ಇದನ್ನು ಅಷ್ಟೇ 10 ಬಾರಿ ಮಾಡ್ಕೊಳ್ಳಿ. ಮಾಡ್ಬೇಕಾದ್ರೇನೆ ರಿಲೀಫ್ ಅನ್ಸುತ್ತೆ. ಏನು ಅಂದ್ರೆ ಸೈನಸ್ ಏನು ಅಟ್ಯಾಕ್ ಆಗಿಲ್ಲ ಅನ್ನೋರು ಮಾಡೋದಕ್ಕೂ, ಸೈನಸ್ ಅಟ್ಯಾಕ್ ಆಗಿರೋರು ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಿಮ್ಗೆ ಆ ಪ್ರಾಬ್ಲಮ್ ಇದ್ದಾಗ ಮಾಡಿದ್ರೆ ಅದು ಹೇಗೆ ರಿಲೀಫ್ ಆಗ್ತಾ ಇದೆ ಅನ್ನೋದು ನಿಮ್ಗೆ ಫೀಲ್ ಆಗತ್ತೆ. ನಂತರ ನಿಮ್ಮ ಮೂಗಿನ ಈ ಮೇಲ್ಭಾಗದಿಂದ ಕೆಳಭಾಗದವರೆಗೂ ಈ ರೀತಿ ಮಸಾಜ್ ಮಾಡಬೇಕು. ಹೀಗೆ ಹೀಗೆ 10 ಬಾರಿ ನೋಡಿ, ಹೀಗೆ. ನಂತರ 2 ಮೂಗಿನ ಹೊಳ್ಳೆಗಳನ್ನ ಕ್ಲೋಸ್ ಮಾಡಿಕೊಂಡು ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕೋದಕ್ಕೆ ಟ್ರೈ ಮಾಡಬೇಕು. ನೋಡಿ, ಹೀಗೆ ಬ್ರೀದ್ ಔಟ್ ಮಾಡೋದಕ್ಕೆ ಟ್ರೈ ಮಾಡಿ. ಬಾಯಿ ಮೂಗು ಕ್ಲೋಸ್ ಇರಲಿ. ನೋಡಿ, ಹೀಗೆ. ಹೀಗೆ ಮೂಗು ಕ್ಲೋಸ್ ಇರಬೇಕು, ಬಟ್ ಉಸಿರನ್ನ ಹೊರಗಡೆ ಹಾಕೋ ಪ್ರಯತ್ನ ಮಾತ್ರ ಮಾಡಬೇಕು. ನಂತರ ನೋಡಿ, ಒಂದು ಮೂಗಿನ ಹೊಳ್ಳೆಯನ್ನ ಕ್ಲೋಸ್ ಮಾಡ್ಕೊಳ್ಳಿ. ಇನ್ನೊಂದು ಮೂಗಿನ ಹೊಳ್ಳೆಯಿಂದ 10 ಬಾರಿ ಉಸಿರನ್ನ ಅಂದ್ರೆ ಫೋರ್ಸ್ ಆಗಿ ಹೊರಗಡೆ ಹಾಕಬೇಕು. ಈ ರೀತಿ ಮಾಡಿದಾಗ ನಿಮ್ಗೆ ಏನು ಇನ್ಫೆಕ್ಷನ್ಸ್ ಆಗಿರುತ್ತೆ ಅದೆಲ್ಲ ಕ್ಲಿಯರ್ ಆಗೋದಕ್ಕೆ ಈ ಬ್ರೀದಿಂಗ್ ಎಕ್ಸಸೈಸು ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ಮತ್ತೆ ಈ ಸೈಡ್ ಕ್ಲೋಸ್ ಮಾಡಿ. ಅದು ಫುಲ್ಲು ಬ್ಲಾಕ್ ಆಗಿದೆ, ಬರ್ತಿಲ್ಲ ಅಂದ್ರೂ ಕೂಡ ನೀವು ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಈ ಎಕ್ಸಸೈಸ್ ನ ಮಾಡಿ. ನಂತರ 2 ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಹೊರಗಡೆ ಹಾಕಿ. ನೋಡಿ, ಹೀಗೆ. ಈ ಬ್ರೀದಿಂಗ್ ಎಕ್ಸಸೈಸ್ ನ ಮಾಡ್ಬೇಕಾದ್ರೆ ಟಯರ್ಡ್ ಆಗ್ತಿದೆ, ತಲೆ ಸುತ್ತುತ್ತಾ ಇದೆ, ಮಾಡೋದಕ್ಕೆ ಆಗ್ತಿಲ್ಲ ಅಂದ್ರೆ ಜಸ್ಟ್ 1 ನಿಮಿಷ ರಿಲ್ಯಾಕ್ಸ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿ. ಫೋರ್ಸ್ ಆಗಿ 2 ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಹೊರಗಡೆ ಹಾಕಬೇಕು. ಹೀಗೆ ನೋಡಿ, ಹೀಗೆ ಈ ರೀತಿ ಮಸಾಜ್ ಮಾಡಬೇಕು. ಮೂಗೇನಾದ್ರೂ ಕಟ್ಟಿದ್ರೆ ಅದು ಓಪನ್ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ನಂತರ ಹಣೆಯ ಭಾಗನೂ ಅಷ್ಟೇ ಹೀಗೆ ಹೀಗೆ ಮಸಾಜ್ ಮಾಡಿ. ಹೀಗೆ ಇದನ್ನ ನೀವು ಎಷ್ಟು ಕೌಂಟ್ಸ್ ಆದ್ರೂ ಮಾಡ್ಕೋಬಹುದು. ನಂತರ ಈ ರೀತಿ ಟ್ಯಾಪ್ ಮಾಡಿ.
ಇಲ್ಲಿ ಹಣೆಯ ಭಾಗ ಎಲ್ಲ ಟ್ಯಾಪ್ ಮಾಡ್ಕೊಳ್ಳಿ, ಸೈಡ್ಸ್ ಎಲ್ಲ ಟ್ಯಾಪ್ ಮಾಡಿ. ನಿಮಗೆ ತಲೆಯೆಲ್ಲ ಕೂಡ ಭಾರ ಆಗ್ತಿದೆ ಅಂದರೆ ನೀವು ನಿಮ್ಮ ತಲೆಯನ್ನ ಕೂಡ ಈ ರೀತಿ ಟ್ಯಾಪ್ ಮಾಡ್ಕೋಬಹುದು ನಿಧಾನವಾಗಿ. ತಲೆ ಭಾರ ಏನಿಲ್ಲ ಅಂದರೆ ಪರವಾಗಿಲ್ಲ, ತಲೆ ಭಾರ ಕೂಡ ಇದೆ ಅಂತಂದರೆ ನೀವು ತಲೆಯನ್ನ ಕೂಡ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ಹಾಗೆ ಯಾವಾಗಲೂ ಸೈನಸ್ ಪ್ರಾಬ್ಲಮ್ ಇದೆ ಅನ್ನೋರು ಯಾವಾಗಲೂ ರೆಗ್ಯುಲರ್ ಆಗಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅನುಲೋಮ ವಿಲೋಮ ಪ್ರಾಣಾಯಾಮ ಮತ್ತು ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡಿದ್ರೆ ನಿಮಗೆ ಈ ಸಮಸ್ಯೆ ನೈಸರ್ಗಿಕವಾಗಿ ಗುಣ ಆಗೋದಕ್ಕೆ, ಈ ಒಂದು ಸಮಸ್ಯೆ ಪದೇ ಪದೇ ನಿಮಗೆ ಅಟ್ಯಾಕ್ ಆಗದಂತೆ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಸೈನಸ್ ಪ್ರಾಬ್ಲಮ್ ಇದೆ ಅನ್ನೋರು ಸೈನಸ್ ಅಟ್ಯಾಕ್ ಆದಾಗ ಈ ಸಿಂಪಲ್ ಮಸಾಜನ್ನು ಮಾಡಿ, ಜೊತೆಗೆ ರೆಗ್ಯುಲರ್ ಆಗಿ ನೀವು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅವಾಗ ಖಂಡಿತವಾಗ್ಲೂ ಈ ಸಮಸ್ಯೆ ನೈಸರ್ಗಿಕವಾಗಿ ಗುಣ ಆಗುತ್ತೆ. ನಿಮ್ಮನ್ನ ಎಷ್ಟೇ ವರ್ಷದಿಂದ ಇದು ಕಾಡ್ತಿದ್ರು ನಿಮ್ಗೆ ಖಂಡಿತವಾಗ್ಲೂ ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಗುಣ ಆಗುತ್ತೆ. ಸ್ನೇಹಿತರೆ, ಟ್ರೈ ಮಾಡಿ, ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಅಲ್ಲಿ ಈ ರೀತಿಯ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ, ಫ್ರೀದಾಗ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು. ನಿಮ್ ಕೂದಲು ತುಂಬಾ ಉದುರುತ್ತಾ ಇದೆಯಾ? ಚಿಕ್ಕ ವಯಸ್ಸಲ್ಲೇ ನಮ್ಮ ಮಕ್ಕಳಿಗೆ ಬಿಳಿ ಕೂದಲು ಬರ್ತಾ ಇದೆ, ಡ್ಯಾಂಡ್ರಫ್ ಜಾಸ್ತಿ ಆಗಿದೆ, ತಲೆನಲ್ಲಿ ಹೇನುಗಳು ಜಾಸ್ತಿ ಆಗಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ನಮ್ಮ ಯಶೋಧರೆ ಹರ್ಬಲ್ ಹೇರ್ ಆಯಿಲ್ ನ ಬಳಸಿ. ಬುಡದಿಂದನೇ ಕೂದಲು ಕಪ್ಪಾಗಿ ದಟ್ಟವಾಗಿ ರೇಷ್ಮೆಯಂತೆ ಬೆಳೆಯುತ್ತೆ. ಯಾವುದೇ ರೀತಿಯ ರಾಸಾಯನಿಕಗಳು ಇಲ್ಲ. ನಾರ್ಮಲ್ ಆಗಿ ನೀವು ಹೇರ್ ಆಯಿಲ್ ನ ಹೇಗೆ ಯೂಸ್ ಮಾಡ್ತೀರಾ ಹಾಗೆ ವಾರದಲ್ಲಿ 2-3 ಸಲ ಯೂಸ್ ಮಾಡಿದ್ರೆ ಸಾಕು, ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎಲ್ಲಾ ವಯಸ್ಸಿನವರು, ಮಹಿಳೆಯರು, ಪುರುಷರು ಎಲ್ಲರೂ ಬಳಸಬಹುದು. ನಿಮ್ಮ ಕೂದಲು ಉದುರುತ್ತಾ ಇದ್ರೆ ನಿಲ್ಲುತ್ತೆ, ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಜೊತೆಗೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಉಂಟಾಗುವುದಿಲ್ಲ, ಯಾವುದೇ ರೀತಿಯ ರಾಸಾಯನಿಕಗಳು ಇಲ್ಲ. ನಾವೇ ಮನೆಯಲ್ಲಿ ತಯಾರಿಸಿರುವಂತದ್ದು. ನಮ್ಮ ಯಶೋಧರೆ ಹರ್ಬಲ್ ಹೇರ್ ಆಯಿಲ್ ನಿಮಗೆ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ ಮುಖಾಂತರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಈಗಾಗಲೇ ಸಾಕಷ್ಟು ನಮ್ಮ ವ್ಯೂವರ್ಸ್ ಬಳಸ್ತಾ ಇದ್ದಾರೆ, ಎಲ್ರಿಗೂ ಒಳ್ಳೆ ರಿಸಲ್ಟ್ ಇದೆ. ಅವ್ರು ತಗೊಂಡು ಅವ್ರ ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಸಜೆಸ್ಟ್ ಮಾಡ್ತಿದ್ದಾರೆ. ಅದು ತುಂಬಾ ಖುಷಿ ಆಗುತ್ತೆ. ನಿಮಗೂ ನಮ್ಮ ಪ್ರಾಡಕ್ಟ್ ಬೇಕಂದ್ರೆ ಈಗಲೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.